ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನಾನು ನಿನ್ನೆ ಅಷ್ಟೇ ಬಂದೆ ಊರಿಗೆ. ನಾನು ಇದೇ ಕಾರಣಕ್ಕೆ ಜಾಸ್ತಿ ಊರಿಗೆ ಹೋಗಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ನೀರೇ ಇಲ್ಲ ಗಿಡಗಳಿಗೆ, ಹೆಂಗಿದಾವಾಗಿದ್ರೆ ಎಷ್ಟು ಹೇಳಿದ್ರೂ ಹಾಕೋದಿಲ್ಲ. ಇದೇ ಕಾರಣಕ್ಕೆ ನಾನು ಎಲ್ಲೂ ಹೋಗಂಗಿಲ್ಲ. ಎಲ್ಲ ಕಾಯಿಗಳಾಗಿದ್ದಾವೆ, ಹೂವುಗಳಾಗಿದ್ದಾವೆ. ಇಂಥ ಟೈಮಿಗೆ ನೀರು ಹಾಕಿಲ್ಲ ಅಂದರೆ ಮುಗ್ದೋಯ್ತು ಗೊತ್ತಿಲ್ಲ. ನೋಡ್ರಿ ಹಿಂಗಾಗೋಗಿದೆಲ್ಲ, ಎಲ್ಲ ಗಿಡ ಎಲ್ಲ ಬಿದ್ದೋಗಿದ್ವು. ಇವಾಗ ಬಂದಷ್ಟೇ ನಾನು ಇಲ್ಲಿ ನೋಡ್ರಿ ಮುರಿದು ಬಿದ್ದು ಹೋಗಿದ್ದೋ ಇದೆಲ್ಲ ಬಿದ್ದಿತ್ತು, ಇದೆಲ್ಲ ಕೆಳಗೆ ಬಂದಿತ್ತು. ಸೊ ಅಲ್ಲಿ ಇಲ್ಲಿ ನೀರು ಹಾಕಕ್ಕೆ ಕಟ್ತಿದ್ನಲ್ಲ, ಅದು ಕಿತ್ತೋಗ್ಯದ, ಅದು ಬಿದ್ದೋಗ್ಯದ. ಯಾರೂ ಕೇರ್ ಮಾಡಲ್ಲ. ಇದೇ ಕಾರಣಕ್ಕೆ ನಾನು ಜಾಸ್ತಿ ಊರಿಗೆ ಜಾಸ್ತಿ ಹೋಗಲ್ಲ. ಎಷ್ಟು ಬೇಜಾರಾಯ್ತು ಗೊತ್ತಾ ನೋಡಂಗೆ. ಎಲ್ಲ ವೇಸ್ಟ್, ನಾವು ಇಷ್ಟು ದಿನ ಮಾಡಿರ್ತೀವಲ್ಲ ಅದೆಲ್ಲ ವೇಸ್ಟ್ ಅನಿಸ್ಬಿಡ್ತದೆ ನನಗೆ. ನೋಡಿರಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಇವಾಗ. ಫಸ್ಟು ನೋಡಿರಿ, ಗಿಡಗಳಿಗೆ ನೀರೇ ಇಲ್ಲ. ಹೂ ಬಂದ ಟೈಮಿಗೆ ನೀರು ಹಾಕಿಲ್ಲ ಅಂದರೆ ಮುಗಿತು ಕತೆ ಅದರದ್ದು. ಎಷ್ಟು ಹೂ ಬರ್ತಾಯಿದ್ದಾವೆ, ಎಲ್ಲ ಗಿಡದಲ್ಲೂ ಹೂ ಇದ್ದಾವೆ ನೋಡಿರಿ. ಸೀಸನ್ ಇರೋದ್ರಿಂದ ನನಗೆ ಅದಕ್ಕೆ ಎಲ್ಲ ಹೋಗೋಕ್ಕೆ ಮನಸ್ಸೇ ಬರೋಲ್ಲ. ಊರಂದ್ರೇ ಸಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನನಗಂತ. ನೋಡಿರಿ ಎಲ್ಲ ಉದ್ರೋಗಿದ್ದಾವೆ ಕಾಯಿಗಳು, ಎಷ್ಟು ಕಾಯಿಗಳಾಗಿದ್ವು. ಅಲ್ಲಿ ನೋಡ್ರಿ, ಆ ಗಿಡ ಅಂತೂ ಪೂರ್ತಿ ಸೋತು ಬಂದಿರೋ ಹೂವೆಲ್ಲ ಇನ್ನೇನು. ಸೊ ಎಷ್ಟು ಬೇಜಾರಾಯ್ತು ನನಗೆ ಅದಂತೂ ನೋಡಿರಿ. ನಾನು ಇದಕ್ಕೆ ಜಾಸ್ತಿ ಎಲ್ಲೂ ನಂಗೆ ಊರಂದ್ರೇ ಆಗಲ್ಲ. ಸುಮ್ಮನೆ ಮನೆಗೆ ನಾವು ಇದ್ಕೊಂಡು ಎಲ್ಲ ಮಾಡ್ಕೊಂಬಿಡ್ಬೇಕಂತ ಅನ್ಸುತ್ತೆ ನೋಡಿರಿ. ಇದರಲ್ಲಂತೂ ಕಾಯಿಗಳು ಸಿಕ್ಕಾಪಟ್ಟೆ ಆಗಿದ್ವು. ಇದರಲ್ಲಂತೂ ಒಂದು ಕಾಯಿ ಆಗಿಲ್ಲ. ಇದರಲ್ಲಿ ನೋಡಿರಿ ಕಾಯಿಗಳು ಇದಾವೆ. ಕಾಯಿಗಳು ಉದುರಿದಾವೆ ಒಂದಿಷ್ಟು ನೋಡಿ, ಒಂದಿಷ್ಟು ಉದುರಿದಾವ. ಸೊ ನೋಡ್ರಿ, ನೀರೇ ಸರಿಗೆ ಹಾಕಿಲ್ಲ. ಏನು ನೀರಿಂದೆ ಅಲ್ಲ, ನೀರು ಇರ್ಲಾರ್ದಕ್ಕೇ ನೋಡ್ರಿ, ಇದಂತೂ ಏನೂ ಇಲ್ಲ. ಹೂವು ಅಂತೂ ಅರಳಿಕೆ ಅದು ಅಷ್ಟು ಕಷ್ಟಪಡಕತ್ತದ ನೀರಿಲ್ಲ ಅಂಥೇಳಿ. ಇದೇ ಬೇಜಾರಾಗದು ನಮಗೆ. ಎಲ್ಲ ಕಟ್ ಮಾಡಿ ಬಿದ್ದೋಗಿದ್ದಾವೆ. ಇಲ್ಲಿ ನೋಡ್ರಿ, ಇದು ಬಿದ್ದೋಗಿದೆ. ಏನಾಗುತ್ತೆ ನಾನು 3 ದಿವಸ ಇಷ್ಟೆಲ್ಲ ಹೆಂಗಾಗ್ತವೆ, ಯಾರು ಬರ್ತಾರೋ ಏನೋ. ಇಲ್ಲಿ ನೋಡ್ರಿ, ಇದೊಂದೆಲ್ಲ ಕಟ್ಟಾಗಿ ಬಿದ್ದದ. ಇಲ್ಲಿ ಅದೊಂದು, ಇದೊಂದು ಇಲ್ಲಿ ಇದೊಂದು ಹಾಕೋಬೇಕು. ಸೊ ಇದು ನನ್ನ ಗಾರ್ಡನ್ ಅವಸ್ಥೆ. ಇನ್ನೂ ಆ ಕಡೆ ಹೋಗಿಲ್ಲ, ಆ ಕಡೆ ಹೋಗಿ ನೋಡ್ತೀನಿ ಏನೇನು ಆಗೈತೆ ಅಂಥೇಳಿ. ನೋಡ್ರಿ, ಇದರಲ್ಲೊಂದು ಹೂ ಬಂದಿದೆ, ಇನ್ನೇ ಒಂದು ಬಂದಿತ್ತು ಅನ್ಸುತ್ತೆ. ಇದು ಮೊನ್ನೆ ಒಂದು ಬಂದಿತ್ತು ಅನ್ಸುತ್ತೆ. ಇದರಲ್ಲಿ ಹೂವು ಅರಳಿಗತ್ತದ, ನೀರಿಲ್ಲ. ಇಲ್ಲಿ ನೋಡ್ರಿ, ನೋಡ್ರಿ ನೀರೇ ಇಲ್ಲ. ಇದೊಂದು ಬಿದೋಗಿದೆ ನೋಡ್ರಿ ಕೆಳ. ಇದು ಹೆಂಗೆ ಕಟ್ಟಾಗಿರ್ಬೇಕು. ಇದು ಯಾರೋ ಬಂದೇನೋ ಗಡ್ಬಡ್ ಮಾಡೋಗಿದ್ದಾರಲ್ಲ, ಇದೇ ಪ್ರಾಬ್ಲಮ್ ನೋಡ್ರಿ. ಯಾವ ಗಿಡಕ್ಕೂ ನೀರಿಲ್ಲ, ಯಾವ ಗಿಡಕ್ಕೂ ನೀರಿಲ್ಲ ಸರಿ. ನೋಡ್ರಿ, ಹೀರೆಕಾಯಿ ಬಳ್ಳಿ ಬದನೆ ಗಿಡ, ತೊಂಡೆಕಾಯಿ ಗಿಡ, ಈ ಫುಟ್ಬಾಲ್ ಇಲ್ಲಿ ಫ್ಲವರ್ ಬಂದು ನೋಡ್ರಿ, ನಾನು ನೋಡಿಲ್ಲ. ಸರ್ಪ್ರೈಸ್ ಫುಟ್ಬಾಲ್ ಇಲ್ಲಿ. ಫುಲ್ ಅರಳಿದ್ರೆ ಅದು ಇನ್ನೂ ಚೆನ್ನಾಗಿ. ಇದಕ್ಕೆ ಯಾವುದಕ್ಕೂ ನೀರಿಲ್ಲ, ಹೋಗಿದೆ ಗಿಡಗಳು. ಇನ್ನೂ ಇಲ್ಲೊಂದು ಫುಟ್ಬಾಲ್ ಇಲ್ಲಿ ಇತ್ತು. ಇದರಲ್ಲಿ ಇನ್ನೇನು ಬರೋಕ್ಕೆ ರೆಡಿ ಬರುತ್ತೆ ಅಂದ್ಕೋತೀನಿ. ಸರಿ, ನೀರಿಲ್ಲ. ಫಸ್ಟ್ ನೀರು ಕ್ಲೀನ್ ಮಾಡಿ ನೀರು ಹಾಕ್ಕೊಂಡು ಇನ್ನು ಮುಂದಿನ ಕೆಲಸ ಮಾಡ್ತೆ. ಇದು ವೈಟ್
ಹಿಂಗೆ ಆ ಕಡೆ ಬಂದರೆ 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 ಇವೆಲ್ಲ ಆರೋಗ್ಬಿದಾವೆ. ಓಹೋ ಓಹೋ, ಬೆಳ್ಳುಳ್ಳಿ ಬದನೆ ನೋಡ್ರಿ ಇದರಲ್ಲೆಲ್ಲ. ಇದರಲ್ಲಿ ಯಾವುದು ಇನ್ನೂ ಹೂ ಬರ್ತಾಯಿಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆ ಬರ್ತಾಯಿಲ್ಲ. ಕಲ್ಲಂಗಡಿ ಹಣ್ಣು ತೆಗೆದ್ವಿ ಫ್ರೆಂಡ್ಸ್, ಭಾರಿ ಸ್ವೀಟ್ ಇತ್ತು, ಚೆನ್ನಾಗೂ ಆಗಿತ್ತು. ಒಳಗಡೆ ಕಲರು ಜೋಳುತ್ತೇನೆ ನೋಡ್ರಿ ಇದರಲ್ಲಿ ಏನೋ ಹೊಸ್ತಿ ಆಗಿದೆ. ಯಾವ ನೀರು ಇಲ್ಲಿ ನೋಡ್ರಿ, ಇದು ನೀರಿಲ್ಲ, ಇದು ಇಳ್ತಾ ಹೋಗಿದ್ದು. ಏನೋ ಒಂದಿನ ಮಳೆ ಬಂದದಂತ ಉಳ್ಕೊಳೋದು ಅಷ್ಟೇ. ಸ್ವಲ್ಪ ಇದೇ ಬೇಜಾರಾಗೋದು ನಮ್ಗೆ. ಓಕೆ ಫ್ರೆಂಡ್ಸ್, ಕೆಲ ಟೈಮ್ ಫ್ರೆಂಡ್ಸ್ ಬೆಳಗ್ಗೆ ಸ್ವಲ್ಪ ಕ್ಲೀನ್ ಮಾಡೀನಿ. ಅಂದರೂ ಮಧ್ಯಾಹ್ನ ಭಾಳ ಗಾಳಿ ಬಿಟ್ಟಿತ್ತು. ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ನೀರೆಲ್ಲ ಕೊಟ್ಟೀನಿ. ಮತ್ತು ಮಧ್ಯಾಹ್ನ ಫುಲ್ಲು ಗಾಳಿ ಬಿಸಿಲೆಲ್ಲ ಇತ್ತು. ತಿರ್ಗಾ ಮತ್ತು ಗಿಡಗಳು ಒಂಥರ ಆಗಿದೆ. ಇದು ಹೂವು ಆದಮೇಲೆ ನೋಡ್ರಿ, ನಾನು ಇದು ಮುಗಿದ್ಮೇಲೆ ಇದನ್ನ ಈ ಥರ ಕಟ್ ಮಾಡಿರ್ತೀನಿಲ್ಲ, ಕಟ್ ಮಾಡ್ದಲ್ಲಿ ಹೊಸ ಚಿಗುರು ಬಂದದ. ಎಲ್ಲಿ ಕಟ್ ಮಾಡಿಲ್ಲ ಅಲ್ಲಿ ಚಿಗುರು ಬಂದಿಲ್ಲ. ಇಲ್ಲಿ ನೋಡ್ರಿ ಚಿಗುರು ಬಂದು ಮತ್ತು ಹಿಂಗೆ ಹೂವು ಬರ್ಲಿಕ್ಕೆ ಇದು ಮುಗ್ದಿತ್ತು ಇಲ್ಲಿ. ಆಮೇಲೆ ಗೊಬ್ಬರದ ಕೇಳಿದ್ರಲ್ಲ, ಸೊ ನೆಕ್ಸ್ಟ್ ಈಗ ಗೊಬ್ಬರ ಕೊಡ್ತೀನಿ, ಅದ್ರದ್ದು ವೀಡಿಯೋ ಹಾಕ್ತೀನಿ ನಿಮಗೆ. ಸೊ ಇದು ವೀಡಿಯೋ ಜಸ್ಟ್ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಹಾರ್ವೆಸ್ಟು ಮಾಡ್ತೀನಿ. ಈಗ ಎಷ್ಟದ ಅಷ್ಟೇ, ಸೊ ಸ್ವಲ್ಪ ಇರಲಿ, ಅದನ್ನೆಲ್ಲ ತಕ್ಕೋತೀನಿ. ಯಾಕಂದ್ರೆ ಗಿಡಗಳದಾಗ ಹಿಂಗೆ ಹಣ್ಣು ಆಗ್ಲಿಕ್ಕತ್ವಲ್ಲ ಬಿಟ್ವಲ್ಲ, ಅದು ಗಿಡದ ಗ್ರೋತೇ ಸ್ಟಾಪ್ ಆಗ್ಬಿಡ್ತಿಲ್ಲ. ನೋಡ್ರಿ ಎಷ್ಟು ಹಣ್ಣು ಆಗ್ಲಿಕ್ಕತ್ತವ. ಸೊ ಗಿಡದ ಗ್ರೋತೇ ಸ್ಟಾಪ್ ಆಗಿಬಿಡ್ತದೆ, ಆಲ್ಮೋಸ್ಟ್ ಸ್ಟಾಪ್ ಆಗ್ಯದ ಅನ್ಸ್ಲಿಕ್ಕತ್ತದ. ನನಗೆ ಇದೊಂಥರ ಆಗ್ಬಿಟ್ಟತೆ. ಆಮೇಲೆ ನೀರು ಸರಿಯಾಗಿ ಸಿಕ್ಕಿಲ್ಲಲ್ಲ ಅದಕ್ಕೇನೋ. ಸೊ ಜಸ್ಟ್ ಇವಾಗ ನಾನು ನೋಡ್ರಿ ಇದ್ರನ್ನಾಗ ಇದಕ್ಕೆ ಎಷ್ಟು ಮರಿ ಬಗ್ಸಾಟಕ್ಕಾಗಿದೆ, ಅದಕ್ಕೆಲ್ಲ ಹಾಕ್ಬೇಕು ನಾಳೆ. ಆಮೇಲೆ ಸಣ್ಣ ಪುಟ್ಟ ನೀರು ಇಲ್ಲಾಡ್ದಕ್ಕೆ ಹೆಂಗೆ ಆಗೋಗ ನೋಡ್ರಿ. ಆಮೇಲೆ ಗಿಡ ಭಾಳ ಏನಂತಾರೆ ಈ ಥರ ಬಂದ್ಬಿಟ್ಟು. ಇದರಲ್ಲಿ ಇದು ಬೆಳಗ್ಗೆ ಅವನು ಕಾಣಿಸ್ತಾ ಇಲ್ಲ ಈಗ ಅದನ್ನು ಕಾಣಿಸ್ತಾ ಇಲ್ಲ ನನಗೆ. ಎಲ್ಲಿದ್ದು ನಾನು ಎಷ್ಟು ನೋಡೋಗಿದೆ ತೆಗಿಯೋಣ ಅಂತೇಳಿ. ಸೊ ಒಂದಿಷ್ಟು ಬೆಂಡೆಕಾಯಿ ತೊಗೊಂಡೀನಿ. ಹಾಂ, ಅಯ್ಯೋ ತಿರುಗಿ ಸಂಜೆ ತನಕ ಇದು ಕೆಂಪೇ ಆಗ್ಬಿಡ್ತಲ್ಲ, ತೆಗೆದುಬಿಡ್ತೀನಿ. ಎಲ್ಲ ಕೆಂಪಾಗಿ ತೆಗೆದುಕೊಂಡ್ಬಿಡ್ತೀನಿ. ಏನೆಲ್ಲ ನೋಡಿದ್ನಪ್ಪ, ಯಾವ ಕಣ್ಣಿಗೆ ಕಾಣಮಲ್ವ ಈಗ. ಮತ್ತು ತಿರುಗಿ ಯಾರು ಒಯ್ದ್ರೇನು ಒಂದು ಏನೂ ಇಡಲ್ಲ ಫ್ರೆಂಡ್ಸ್. ಇಲ್ಲಿಂದ ಒಂದು ಏನೂ ಇರಲ್ಲ. ಇವತ್ತು ಹಿಂಗೆ ಮಾಡ್ತಾ ಇಲ್ಲಿ ನಿಂಬೆಹಣ್ಣು ಉದ್ರಿದ್ವು. ಸೊ ಅದು ಬೆಳಗ್ಗೆ ತೊಗೊಂಡು ಹೋಗಿದ್ದೆ ನಾನು ಕಸ ಬೆಳಿಬೇಕಾರೆ. ಆಮೇಲೆ ಈಗ ಈ ಒಂದು ಸೌತೆಕಾಯಿ ತೆಗಿತೀನಿ. ಇಲ್ಲ ನೋಡ್ರಿ, ಇದು ಆಲ್ಮೋಸ್ಟ್ ಇವಾಗ ಹಣ್ಣಾಗ್ಲಿಕ್ಕೆ ಥರ ಆಗ್ಯದ. ಇಲ್ಲ ನೋಡ್ರಿ, ಒಂದು ನುಗ್ಗಿಕಾಯಿ ಆಗೈತಲ್ಲಿ. ಅದು ನುಗ್ಗಿಕಾಯಿ ಏನು ಬೇಡ ಇವಾಗ ನನಗೆ. ಆಮೇಲೆ ಮೇನ್ ಏನಂದರೆ ಇದು ಈ ಕಿರ್ಸಾಲಿ ಸೊಪ್ಪನ್ನು ಎಲ್ಲ ಕಡೆದು ತೆಗಿಬೇಕಂತ ನಂದಿತ್ತು ಇವತ್ತು ಬೆಳಗ್ಗೆ. ಅದೇ ಅಂದ್ಕೊಂಡೆ ನಾನು, ಬೇಡ ಸಾಯಂಕಾಲ ಬಂದು ತೆಗಿಯೋಣ ಅಂಥೇಳಿ.